ಒಂದು ಸ್ವಲ್ಪ ಸಣ್ಣ ಯಾವುದೋ ಒಂದು ಸಣ್ಣ ಮರದ ವ್ಯಾಪಾರ ಅಂತ ಮಾಡ್ಕೊಂಡಿದ್ದೀನಿ. ಆ ಮರದ ವ್ಯಾಪಾರದಿಂದ ನಾನು ಒಂದು ಸ್ವಲ್ಪ ಟ್ಯಾಕ್ಟರ್ ತೊಗೊಳಕ್ಕೆ ಹೋದೆ. ಟ್ಯಾಕ್ಟರ್ ತೊಗೊಳಕ್ಕೆ ಹೋದಾಗ ಒಬ್ಬರು ನಮ್ಮ ಫ್ರೆಂಡ್ ಹಿಂಗೆ ಖಾಲಿ ಡಬ್ಬ ಫಿಲಮ್ ಮಾಡ್ತಾಯಿದ್ರೆ ಸಪೋರ್ಟ್ ಮಾಡಿ ಅಂದ್ಬಿಟ್ಟಿದೆ. ಈ ಫಿಲಮ್ ಲ್ಯಾಂಡಿಗೆ ನಾನು ಹೆಂಗೆ ಬಂದೆ ಅಂತ ಹೇಳ್ತಾ ಇರೋದು. ಸಪೋರ್ಟ್ ಮಾಡಿ ಅವ್ರಿಗೆ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಅವಾಗ ಇವನು ಮತ್ತು ಖಾಲಿ ಡಬ್ಬ ಪ್ರೊಡ್ಯೂಸರ್ ಅವರೆಲ್ಲರೂ ಪರಿಚಯ ಮಾಡಿಸಿ ಅದಕ್ಕೆ ಕೋ ಪ್ರೊಡ್ಯೂಸರಾಗಿ ಹಾಕೊಂಡ್ರು. ಅದಾದಮೇಲೆ ನಾನು ಒಂದು ಸ್ವಲ್ಪ ನ್ಯೂಟ್ಲ್ ಆಗಿದೆ. ಆಮೇಲೆ ಇವರು ನಮ್ಮ ಪ್ರಕಾಶ್ ಅವರು ಸರ್ ಈ ಥರ ಒಂದು ಫಿಲಮ್ ಇದೆ, ನಿಮ್ಗೊಂದು ಚೆನ್ನಾಗಿ ಕಥೆನಿದೆ ಅಂತ ಹೇಳಿ ಒಂದು ಸ್ಟೋರಿ ಎಲ್ಲ ಹೇಳಿದ್ರು. ಅದು ಸ್ಟೋರಿನಂದರೆ ನಾನು ಬೇಡಕ್ಕನಪ್ಪ ಅಂತ ಸುಮ್ಮನೆ ಇದ್ದೆ, ಯಾಕೆಂದರೆ ಒಂದು ಆಲ್ರೆಡಿ ಹಾಕಿದ್ದೀವಿ, ಅದು ಎಲ್ಲ ಮುಂದಕ್ಕೆ ರಿಲೀಸ್ ಆಗಲಿ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಇಲ್ಲ ಆಯಿತು, ಇಲ್ಲ ಸರ್ ಮಾಡೋಣ ಸರ್ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದು, ಜೊತೆಲಿ ಕರ್ಕೊಂಡು ಬನ್ನಿ ಅಂದ್ಬಿಟ್ಟಿದೆ. ಉದ್ದಕ್ಕೂ ಕತೆ ಹೇಳಿಸ್ಕೊಂಡು ಕರ್ಕೊಂಡು ಹೋದೆ. ಆಮೇಲೆ ಇಷ್ಟ ಆಯಿತು, ಅವ್ರಿಗೆ ಕತೆ ಹೇಳಿದ್ದು ತುಂಬ ಇಷ್ಟ ಆಯಿತು. ಆಯಿತು ಬಿಡಿ ಮಾಡೋಣ ಅಂತ ಸಪೋರ್ಟ್ ಮಾಡಿ ಈ ಲೆವೆಲ್ಗೆ ಇಲ್ಲಿ ತನಕ ಬಂದಿದ್ವಿ. ಮತ್ತು ಹೀರೋ ಸೆಲೆಕ್ಟ್ ಎಲ್ಲ ಇವರೇ ನಮಗೆಲ್ಲ ಫೋಟೋ ಕಳಿಸಿ ಯಾರನ್ನು ಸೆಲೆಕ್ಟ್ ಮಾಡಬೇಕು, ಹೀರೋ ಮತ್ತು ನಮ್ಮ ಭವ್ಯ ಮೇಡಮ್ ಅವರು, ರಮೇಶ್ ಭಟ್ ಅವರು, ಅವರೆಲ್ಲ ನಾನೇ ಸೆಲೆಕ್ಟ್ ಮಾಡಿ ಇವನ್ನ ಆಯ್ಕೆ ಮಾಡಿ ಅಂತೇಳಿ ಇದೊಂದು ಕಾಲಘಟ್ಟನ ಸಿನಿಮಾನ ತೆಗ್ದಿದ್ವಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಮತ್ತು ಪ್ರೋತ್ಸಾಹ ಬೇಕು ಅಂತ ಹೇಳ್ತೆ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ನಾನು ಇದೇ ಫಸ್ಟು ಮುಂದೆಗಡೆ ಮುಖಕ್ಕೆ ಮಾತಾಡ್ತಾ ಇದ್ದು ಸ್ವಲ್ಪ ನಾವಸಕ್ತಿ ಬೇಜಾರು ಮಾಡ್ಕೋಬೇಕು ಅಂದ್ರೆ ಇವಾಗ ಆಲ್ರೆಡಿ ಒಂದರಲ್ಲಿ ಮಾಡಿದೀವಲ್ವಾ, ಮುಂದೆ ಇದ್ರಲ್ಲಿ ಫೇಲ್ಯೂರ್ ಆದ್ರೆ ಮುಂದೆ ಫಿಲಮ್ ಅಲ್ಲಿ ಆದ್ರೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಂಬಿಕೆಯಿಂದ ಮತ್ತೆ ನೋಡ್ತಾ ಇರ್ತೀನಿ. ಆಯ್ತು ಸರ್, ರಿಲೀಸ್ ಆಗುತ್ತೆ. ಗದ್ದೆ ಹೊಳೋದು ಮತ್ತೆ ಎಲ್ಲ ಹೇಳಿದ್ನ ಸರ್, ರೇಷ್ಮೆಲ್ಲ ಕೆಲಸ ಮಾಡ್ಕೊಂಡಿದ್ದು. ಈಗ ಸಣ್ಣ ಮರದ ವ್ಯಾಪಾರ ಅಂತ ಮಾಡ್ಕೊಂಡಿದ್ವಿ. ಇಲ್ಲ ಸರ್ ಬಿಡಲ್ಲ ಸರ್, ಅದು ಜೀವನ ಕೊಟ್ಟಿರೋದು, ಅನ್ನ ಕೊಟ್ಟಿರೋದು, ಅದರಿಂದ ಬಿಡಲ್ಲ ಸರ್. ಕರ್ಕೊಂಡು ನಮ್ಮ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಹಿಂಗೆ ಅಂತ ಒಂದು ರೀಡಿಂಗ್ ಕೊಟ್ಟೆ. ಫಸ್ಟು ಜನಪದ ಸೊಗಡು ಇಟ್ಕೊಂಡು ಮಾಡಿರೋದ್ರಿಂದ ಎಲ್ಲಿ ಯಾರು ಮಾಡ್ತಾರೆ ಇವತ್ತು ಫುಲ್ ಕಮರ್ಷಿಯಲ್ ಆಗಿ ಎಲ್ಲ ನೋಡ್ತಿರೋದ್ರಿಂದ ಜನಪದ ಸೊಗಡನ್ನ ಇಟ್ಕೊಂಡು ಗೊರವನ ಸಂಸ್ಕೃತಿನ ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ಟರೆ ಯಾರು ಮಾಡ್ತಾರೆ ಅಂದ್ಕೊಂಡೆ ನಾನು ಡೌಟಲ್ಲೇ ಹೋದೆ. ಬಟ್ ಸರ್ಗೆ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆಪ್ಪ, ನಮ್ಮ ಕಡೆನೂ, ಯಾಕೆಂದರೆ ನಮ್ಮ ಭಾಗದಲ್ಲೂ ಗೊರೂರನವರು ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಮಾಡೋಣ, ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸೊಗಡು ಇಟ್ಕೊಂಡು ಯಾವುದೂ ಸಿನಿಮಾಗಳು ಬರ್ತಾ ಇಲ್ಲ, ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯದಿಂದ ಇವತ್ತು ಈ ಸಿನಿಮಾ ಆಗಿದೆ ಅಂದರೆ ಮೇಯ್ನ್ ಕಾರಣ ಚಿಕ್ಕೇಗೌಡರು. ಅವ್ರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದರೆ ನಮ್ಮ ನೀಲ್ ಸರ್ ಅವರು ಸಿನಿಮಾಗಳನ್ನು ನಾನು ನೋಡ್ಕೊ ಬೆಳೆದವರು. 7 ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ. ಆ ಸಿನಿಮಾದಲ್ಲಿ ರೆಕಾರ್ಡಿಂಗ್ ನೋಡಿ ಅವ್ರು ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ. ಸರ್ಗೆ ಕರೆದ್ಬಿಟ್ಟು ಬನ್ನಿ ಸರ್ ನಮ್ಮ ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 3 ಸಾಂಗ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಾಂಗ್ನ ನಮ್ಮ ನಂಬ್ರೂಸಿ ಸರ್ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಓಪನಿಂಗ್ ಸಾಂಗು ಸಮಯವು ನಿನ್ನ ಬದುಕಿನ ಮಾಲೀಕ ಅಂತ ನಿನ್ನೆ ರಿಲೀಸ್ ಆಯಿತು. ತುಂಬ ಚೆನ್ನಾಗಿ ಹೋಗ್ತಾ ಇದೆ A2 ಮ್ಯೂಸಿಕಲ್ಲಿ. ಹಾಗೆ ಇನ್ನೊಂದು 2 ಸಾಂಗ್ ಬಂದ್ಬಿಟ್ಟು ನನ್ನ ಸ್ನೇಹಿತರಾದ ಸಿದ್ದು ಶಿವರಾಮ್ ಅಂತ ಒಬ್ಬರು ಮಾಡಿದ್ದಾರೆ. ಇನ್ನೊಂದು ನಮ್ಮ ಶ್ಯಾಂಕೆ ಅಂತ ಮಾಡಿದ್ದಾರೆ. 3 ಸಾಂಗ್ನೂ ಆಡಿದವರು ಅವಿನಾಶ್ ಶೆಬ್ಬಿ, ಸುನಿಲ್ ಗುಜವಾಡ ಮತ್ತು ಮಹೇಶ್ ನಾಯ್ಕಲ್ ಅಂತ. ಅದಾದ ನಂತರ ನಮ್ಮ DOP ಆಗಿ ಸದಾಶಿವ ಹಿರಮೆಟ್ ಮತ್ತು ರಾಜ್ ಕಡೂರ್ ಅವ್ರು ಮಾಡಿದ್ದಾರೆ. ಎಡಿಟಿಂಗ್ ವಿಭಾಗ ಬಂದರೆ ನನ್ನ ಹಿಂದಿನ ಚಿತ್ರಕ್ಕೆ ಮಾಡಿದಂಥ ವೆಂಕಿ ಅವರೇ ಇದಕ್ಕೂ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಇದಕ್ಕೆ ಒಂದು ಫೈಟ್ ಇದೆ, ಒಂದು ಮಾಸ್ ಮಾದರ್ ಮಾಡಿದ್ದಾರೆ ಫೈಟು. 3 ಸಾಂಗು ಕೊರಿಯೋಗ್ರಫಿ ನಾನೇ ಮಾಡಿದ್ದೀನಿ. ಆದರೆ ಡ್ಯಾನ್ಸ್ ಇಲ್ಲ, ಕಂಪ್ಲೀಟು ಮಾಂಟೇಜಸ್ ಮೇಲೆ ಹೋಗುತ್ತೆ 3 ಸಾಂಗು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗಣೇಶಣ್ಣ ಆಗಿರ್ಬೋದು, ಹಾಗೆ ನಮ್ಮ ಸಾಗರು ಮತ್ತು ನಮ್ಮ ರವಿಶಂಕರ್ ಅವರು ತುಂಬ ಜನ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಸರ್. ಅದು ಏನಿಗೆ ಅಂದರೆ ನಾನು ಇವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಗುರುವ್ರ ಬಗ್ಗೆ ತುಂಬ ಅವಾಗ ಎಲ್ಲ ಡೈಲಿ ಕಾಣಿಸ್ಕೊತಾ ಇದ್ರು ಸರ್. ಭಿಕ್ಷೆ ಬೇಡಕ್ಕೆ ಬರೋರು, ಗುರುವರು ಅಂದರೆ ಅದೇನೆ, ಒಂದು ಭಿಕ್ಷೆ ಬೇಡವರು ಬಂದು ಒಂದು ಆಶೀರ್ವಾದ ಮಾಡೋರು. ಒಳ್ಳೇದಾಗಲಿ, ಮಂತನ ಚೆನ್ನಾಗಿರಲಿ, ಮದುವೆ ಆಗಲಿ ಎಲ್ಲ ಆಶೀರ್ವಾದ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಕಾಣೆ ಆಗ್ಬಿಟ್ಟಿದ್ದಾರೆ ಗುರುವರು. ಎಲ್ಲೂ ಕಾಣಿಸ್ತಾ ಇಲ್ಲ ಅವರು. ಎಲ್ಲೋ ಜಾತ್ರೆ ದೇವಸ್ಥಾನಗಳು ಇಲ್ಲಿ ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು ನೋಡ್ತಾ ಇತ್ತೀಚಿನ ದಿನಗಳಲ್ಲಿ ಈ ಕಾಲಘಟ್ಟದಲ್ಲಿ ಏನಾಗ್ಬಿಟ್ಟಿದೆ, ಈ ಮೊಬೈಲ್ ಇದೆಲ್ಲ ಬಂದಮೇಲೆ ಅದನ್ನು ಕಂಪ್ಲೀಟಾಗಿ ಮರ್ತೇ ಬಿಟ್ಟಿದ್ದಾರೆ ಜನ. ಸೊ ನಾವು ಈ ಸಿನಿಮಾದಲ್ಲಿ ಏನು ಹೇಳಕ್ ಕೊಟ್ಟಿದ್ದೀವಿ ಅಂದರೆ ಅದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಕೊಟ್ಟಿದ್ವಿ. ಖಂಡಿತ ಸರ್, ಖಂಡಿತ. ಈಗ ಉತ್ತರ ಕರ್ನಾಟಕದಲ್ಲಿ ಬಂದರೆ ನಮಗೆ ಮೈಲಾರಲಿಂಗೇಶ್ವರ ಅಂತ ಬಳ್ಳಾರಿ ಸೈಡ್ ಬರ್ತಾರೆ, ಅಲ್ಲಿ ಗುರುವರು ಅಂತಾರೆ ಅವ್ರನ್ನ. ನಮ್ಮ ಚಾಮರಾಜನಗರ ಭಾಗದಲ್ಲಿ ಬಂದ್ಬಿಟ್ಟು ಕಡಪಡಯ್ಯ ಅಂತಾರೆ. ಕಡಪಡಯ್ಯ, ಗೊಗ್ಗಯ್ಯ, ಗೊಜ್ಜಯ್ಯ ಅಂತ ಈ ಥರ ಹೆಸರಲ್ಲಿ ಕರೆಸ್ತಾರೆ. ಅವ್ರಿಗೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೀಕ್ಷೆ ಅಂತ ಕೊಟ್ಟಿರ್ತಾರೆ ಸರ್. ಆ ದೀಕ್ಷೆ ಅಂತ ಕೊಟ್ಟಾಗ ಅವರು ಆ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನು ನೋಡ್ದಂಗೆ ಅಲ್ಲಿ ಎಲ್ಲೂ ಆ ಥರ
ಕಾಣಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ, ಬಟ್ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳಕೊಟ್ಟಿದ್ದೀನಿ ಸರ್. ಅದು ಒಂದು ಕಾಲಘಟ್ಟದ ಕತೆ ಅದು. ಹಾಂ ಸರ್. ಟ್ರೂ ಲವ್ ಸ್ಟೋರಿ ಅಂದರೆ ನಾನು ನೋಡಿರೋದನ್ನ ಹಾಕಿದ್ದೀನಿ ಸರ್ ಅಷ್ಟೇ. ಒಂದು ನನ್ನ ಸರ್ಕಲ್ಲು ಆ ಬಳಗ ಇರೋದನ್ನ ಇಟ್ಕೊಂಡು. ಇಲ್ಲ ಸರ್, ಇಲ್ಲಿ ಸರ್ 2 ಕತೆ ಹೇಳಿದ್ದೀನಿ ಸರ್. ಇಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಜರ್ನಿ ನಡೆಯುವಂಥ ಕತೆ ಇದು, 2 ಕತೆ ಓಪನ್ ಆಗುತ್ತೆ. ಸೊ ಆ ಥರ ಲವ್ ಸ್ಟೋರಿ ಏನಿಲ್ಲ. ಇಲ್ಲಿ ಬರೋ ಒಂದು ಕಲ್ಚರೇ ಬೇರೆ. ನಾವು ಕಾಲಘಟ್ಟ ಅಂದ ತಕ್ಷಣ ಸರ್ ಇಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಒಂದು ಬಾಲ್ಯ ಕನೆಕ್ಟ್ ಆಗುತ್ತೆ, ಒಂದು ಯೌವನ ಕನೆಕ್ಟ್ ಆಗುತ್ತೆ, ಒಂದು ಹೋರಾಟ ಕನೆಕ್ಟ್ ಆಗುತ್ತೆ, ಮತ್ತೆ ನಾವು ಖುಷಿ ಇದ್ದ ಕಾಲಘಟ್ಟ ನೆನಪಾಗುತ್ತೆ, ದುಃಖ ಇದ್ದ ಕಾಲಘಟ್ಟಗಳು ಎಲ್ಲ ಕಾಲಘಟ್ಟನೂ ಒಂದ್ಸಲ ಬಂದು ಹಿಂಗೆ ಹೋಗುತ್ತೆ ಸರ್. ಸೊ ಅದಕ್ಕೆ ನಾವು ಕಾಲಘಟ್ಟ ಅಂತ. ಸೊ ಕಾಲಘಟ್ಟ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋ ಆಗಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಪಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು. ಪ್ರಕಾಶ್ ಸರ್ ಹೇಳಿದಾಗ ಒಂದು ಟೈಮ್ ಲೈನಲ್ಲಿ ನಡೆಯುತ್ತೆ. 1995 ಹಾಗೆ 2025 2 ಕತೆ ನಡೀತಾ ಇರುತ್ತೆ. ಸೊ ನಂದು 90s ಬರುತ್ತೆ. ಸೊ ಈ ಒಂದು ಪಾತ್ರ ಮಾಡಬೇಕಾದ್ರೆ ಹೇಳಿದರು ಮುಂಚೆ, ಗುರುಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಆ ವೇಷ ನಾನು ಹಾಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ನಾನು ಯಾವತ್ತೂ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಆ್ಯಂಡ್ ಇವ್ರು ಹೇಳಿದ್ದು ರೆಫರೆನ್ಸ್ ಹೆಂಗಿರುತ್ತೆ, ಹಳ್ಳಿ ಹುಡುಗನ ಥರ ಕ್ಯಾರೆಕ್ಟ್ರು. ಕಿರಾತಕಲ್ಲಿ ಯಶ್ ಅವ್ರು ಮಾಡಿದಾರಲ್ಲ ಆ ಥರ ಒಂದು ರೆಫರೆನ್ಸ್ ಅಂತ ಹೇಳಿದರು. ಸೊ ತುಂಬ ಚೆನ್ನಾಗಿ ಬಂತು. ನಾನು ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ನೀವು ರೈತರಾಗಿ ಒಂದು ಸಿನಿಮಾ ಮೇಲೆ ಆಸಕ್ತಿ ಬಂದಿರೋದು ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ಮಂಥವ್ರು ತುಂಬ ಜನ ಬೇಕು. ಆ್ಯಂಡ್ ಈ ಒಂದು ಟೈಮಲ್ಲಿ ಲೈಕ್ ಒಂದು ಸಿನಿಮಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದಿರೋರು ಲೈಕ್ ನಿಜವಾಗ್ಲೂ ಒಳ್ಳೇದಾಗಲಿ ಸರ್. ಆ್ಯಂಡ್ ಈ ಒಂದು ಸಿನಿಮಾಗೂ ಒಳ್ಳೇದಾಗಲಿ. 19 ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡೋಣ. ಥ್ಯಾಂಕ್ ಯು. ಅದೇ ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟ್ರು. ಅದು ಸರ್ ಹೇಳ್ದಂಗೆ ಒಂದು ಗುರುವರ ಒಂದು ಮನೆತನದಿಂದ ಬಂದಿರೋ ಹುಡುಗ. ನಮ್ಮ ಅಪ್ಪನೂ ಒಬ್ಬರು ಗುರುವರಾಗಿರ್ತಾರೆ. ಅವರು ನಾನು ಕ್ಯಾರಿ ಮಾಡಬೇಕು ಅದೊಂದು ಲೆಗಸಿನ ಅಂತ ಅಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟ್ರು ಹಳ್ಳಿಲಿ ಒಂದು ಚೆನ್ನಾಗಿರೋ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸರ್. ಹೌದು, ಹಾಕಿದ್ದೀನಿ. ಸೊ ಹೌದು, ಆ ಒಂದು ವೇಷ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಂತು ಅದು. ಆ್ಯಂಡ್ ಆ ಒಂದು ಲೈಕ್ ಚಾಮರಾಜನಗರಕ್ಕೆ ಹೋಗಿ ಆ ಗುರುವ್ರದ್ದು ಡ್ಯಾನ್ಸ್ ಹೇಗಿದೆ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡಿ ರಿಯಲ್ಲಾಗೂ ನೋಡಿ ಒಂದು ಇವರೇ ಹೇಳಿದ್ರು, ಹೋಗಿ ಕಲ್ತ್ಕೊಂಡಿದ್ದಾಯಿತು. ಸೊ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸ್ ಇತ್ತು ಅದನ್ನು ಮಾಡೋದು. ಇಲ್ಲ ಅಷ್ಟೊಂದೇನಿಲ್ಲ. ಬಟ್ ಹಳ್ಳಿ ಇದ್ರೆ ನಾನು ಮೈಸೂರು ಹುಡುಗ ಅಲ್ವಾ, ಸೊ ಮೈಸೂರು ಮಂಡ್ಯ ಲ್ಯಾಂಗ್ವೇಜ್ ಅದೇ ಟೋನಲ್ಲಿ ಬರುತ್ತೆ. ಸೊ ನಾನು 20s ಬರುವಂಥ ಕ್ಯಾರೆಕ್ಟರಲ್ಲಿ ಪ್ಲೇ ಆಗ್ತೀನಿ. ಸೊ ಫಸ್ಟ್ ಹಾಫ್ ಇವ್ರು ಪ್ಲೇ ಮಾಡಿರ್ತಾರೆ. ಸೊ ಇವಾಗಿನ ಜನ್ರೇಷನಲ್ಲಿ ಒಂದು ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಸೊ ಯಾವ ಥರ ಎಲ್ಲ ಪ್ರೀತಿ ಮಾಡಬೇಕಾದ್ರೆ ಏನೆಲ್ಲ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ, ಸೊ ಅವ್ರ ಹಿಂದೆ ಯಾವ ಥರ ಇರ್ತಾರೆ, ಒಂದು ರಿಲೇಷನ್ಶಿಪ್ನ ಇಟ್ಕೊಂಡ್ರೆ ಇನ್ನೊಂದಷ್ಟು ಪ್ರೀತಿ ಮಾಡ್ತಿರ್ತಾರೆ, ಸೊ ಯಾವ ಥರ ಮೋಸ ಹೋಗ್ತಾರೆ ಅನ್ನೋ ಒಂದು ಇದು. ಸೊ ಈ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಅವೇರ್ನೆಸ್ ಥರನೇ ಇದೆ. ಸೊ ಫಸ್ಟ್ ಹಾಫ್ ಟೋಟಲಿ ಡಿಫ್ರೆಂಟ್, ಸೆಕೆಂಡ್ ಹಾಫ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಸರು ಒಂದು ಒಳ್ಳೆ ಕಥೆನ ತಂದಿದ್ದಾರೆ. 2 ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಒಂದೇ ಕಥೆಯಲ್ಲಿ 2 ಸಿನಿಮಾನೂ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನಾನೊಂದು ಬ್ರೇಕ್ ತಗೊಂಡ್ಮೇಲೆ ನಾನು ನೋಡ್ತಾ ಇದ್ದೆ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಯಿತು ನನಗೆ ಈ ಒಂದು ಸಿನಿಮಾ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದೆ ನವೀನ್ ಸರಿಂದ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇವ್ರು ನನ್ನ ನೋಡಿದ ತಕ್ಷಣ ಇಲ್ಲ ಇವಳಿಂದ ಇಂಥ ಪಾತ್ರ ಮಾಡಿಸ್ಬೋದು ಅನ್ನೋ ಒಂದು ನಂಬಿಕೆ ಇತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಪ್ರೊಡ್ಯೂಸರು ಅಷ್ಟೇ, ಇಲ್ಲಿವರೆಗೂ ನಮಗೆ ಪ್ರೊಡ್ಯೂಸರ್ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಇತ್ತು. ಇಲ್ಲಿವರೆಗೂ ಒಂದು ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ಮ ಜೊತೆ ಕೈಗೂಡಿಸ್ಕೊಂಡು ಪ್ರತಿಯೊಂದು ಇದಕ್ಕೂ ಅವರು ಇದು ಮಾಡಿದ್ದಾರೆ. ಒಂದು ಹಳ್ಳಿಗಾಡಿನ ಹುಡುಗ, ಚಿಡಿಕೋಟೆ ತಾಲೂಕು ಅಂತ ನಮ್ಮೂರ ಹೆಸರು. ಪ್ರಕಾಶ್ ಸರು ನನಗೆ ಫಸ್ಟ್ ಟೈಮ್ ಸಿಕ್ಕಿದಾಗ ಅವ್ರದ್ದು ಫಿಲಮ್ ಇತ್ತು ಖಾಲಿ ಡಬ್ಬ ಅಂತ. ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ಕೋರಿ ಪ್ರತಾಪ್ ಸರ್ ಜೊತೆ. ಅದರಲ್ಲಿ ನಾನು ಸ್ವಲ್ಪ ಏರೆಲ್ಲ ಬಿಟ್ಟಿದ್ದೆ. ಅದರೆಲ್ಲ ನೋಡ್ಬಿಟ್ಟು ಇವನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾಲಘಟ್ಟ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಬ್ಬ ಮುಗ್ಧ ಹುಡುಗ ಮುನ್ಸಿಪಾಲಿಟಿಲಿ ಕೆಲಸ ಮಾಡೋರ ಮಗ ಹೇಗೆ ಒಂದು ಸಿಟಿ ಹುಡುಗಿರಲ್ಲಿ ಲವ್ ಮಾಡಿ ಅವ್ನ ಲೈಫ್ನ ಹೇಗೆ ಹಾಳು ಮಾಡ್ಕೊಳ್ತಾನೆ ಅನ್ನೋದನ್ನ ಇದರಲ್ಲಿ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ 2 ಕ್ಲೈಮ್ಯಾಕ್ಸ್ ಇರೋದ್ರಿಂದ ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ.
ಇದಕ್ಕೆ ಬೀಡು ಮಾಡಿಕೊಟ್ಟಿದ್ದಕ್ಕೆ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿಕ್ಕೇಗೌಡ ಸರ್ ಆಗಿರ್ಬೋದು. ಪ್ರತಿ ಸಾರಿ ನಾವು ಯಾವಾಗ ಸಿನಿಮಾ ಸೆಟ್ಟಲ್ಲಿ ಇರಬೇಕಾದ್ರೆ ಚಿಕ್ಕೇಗೌಡ ಸರ್ ಎಲ್ಲ ಸೆಟ್ಗೂ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ರು, ಏನು ಮಾಡ್ತಿದ್ದಾರೆ ಆ್ಯಕ್ಟರ್ಸ್, ಏನು ಮಾಡ್ತಿದ್ದಾರೆ ಡೈರೆಕ್ಟರ್, ಏನು ಮಾಡ್ತಿದ್ದಾರೆ ಟೆಕ್ನಿಷಿಯನ್ಸ್, ಏನು ಮಾಡ್ತಿದ್ದಾರೆ ಅಂತ. ಪ್ರಕಾಶ್ ಸರ್ ಹಾಗೆ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಮೈನ್ಯೂಟ್ ಕ್ಯಾರೆಕ್ಟರಲ್ಲಿ ಒಂದು ಸ್ವಲ್ಪ ಆ ಏರ್ ಎಳಿತಾ ಇದ್ದಾಗಲೂ ಅವರೇ ನಮ್ಮ ಹತ್ರ ಬಂದ್ಬಿಟ್ಟು ಬಂದಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬರಲ್ಲ ನನಗೆ. ಫಸ್ಟ್ ಆಫ್ ಆಲ್ ಪ್ರಕಾಶ್ ಅವರು ನನ್ನ ಫ್ರೆಂಡೇ. ಅವರು ಸೇವನಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಪರಿಚಯ ಆಗಿದ್ದು. ಸೊ ಅವರು ನನಗೆ ಫಿಲಮ್ ಇದೆ ಸರ್ ಮಾಡೋಣ ಬನ್ನಿ ಅಂದರು. ಎಷ್ಟು ಸಾಂಗ್ ಬರುತ್ತೆ ಅಂತ ಕೇಳಿದೆ. 3 ಸಾಂಗ್ ಇದೆ ಅಂದರು. 35 ಟ್ಯೂನ್ ಮಾಡಿ ಕಳಿಸಿದ್ದೀನಿ. ಇವ್ರಿಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಲಾಸ್ಟ್ ಇನ್ನೊಂದು 3 ಮಾಡಿದಾಗ ಅದು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಹಾಗೆ ನಮ್ಮ ನಿರ್ಮಾಪಕರಾಗಲಿ ಡೈರೆಕ್ಟರ್ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ರಿಗೂ ನಮಸ್ಕಾರ. ಈ ನಡುವೆ ಇತ್ತೀಚೆಗೆ ಅಂತಂದ್ರೆ ಒಂದು 15-20 ವರ್ಷದಿಂದ ಸಿನಿಮಾ ಮಾಡೋದು ತುಂಬ ಕಷ್ಟ. ಯಾಕೆ ಕಷ್ಟ ಅಂದರೆ ಎಲ್ಲ ಕಡೆಯಿಂದ ಸಮಸ್ಯೆಗಳಿದ್ದಾವೆ. ಯಾವುದೊಂದು ಪಕ್ಷಿ ಹಾರಿದ್ರು ಕೂಡ ಅದು ಹೋಗಿ ಹರಿಯಾಣದಿಂದ ಪರ್ಮಿಷನ್ ತೊಗೊಂಡ್ಬರ್ಬೇಕು. ಅನಿಮಲ್ ಬರ್ಡ್ ಏನೋ ಗೊತ್ತಿಲ್ಲ. ಡೈಲಿ 1000 ಕುರಿ ಇದೆಲ್ಲ ಕಟ್ ಮಾಡೋದು, ಅದ್ರ ಬಗ್ಗೆ ಆ ಕುರಿ ಹಿಂದೆಗಡೆ ಹೋದ್ರು ಅದಕ್ಕೆ ಅದು ಏನು ಗೊತ್ತಿಲ್ಲ, ಯಾರು ಮಾಡಿದ್ರು ಅದು ರೂಲ್ಸ್. ತುಂಬ ಕಷ್ಟ ಇದೆ. ಆಮೇಲೆ ಅದು ಯಾವತ್ತು ಓಬೇರಾಯನ್ ಕಾಲದಲ್ಲಿ ಮಾಡಿರೋಂಥ ಸೆನ್ಸಾರ್ ಬೈಲಾನ ಇವಾಗಲೂ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಮೊಬೈಲಲ್ಲಿ ಏನೆಲ್ಲ ಸಿಗುತ್ತೆ, ನಾವು ಒಂದು ಲೋಫರ್ ಅಂತಂದ್ರೆ ಅದನ್ನು ಕಟ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಸಮಸ್ಯೆ ಇದೆ. ಅಂಥ ಸಮಸ್ಯೆ ಇರೋವಂಥ ಸಮಯದಲ್ಲೂ ಕೂಡ 2 ಸಿನಿಮಾನು ಈಸಿಯಾಗಿ ಒಂದು ರಿಲೀಸ್ ಹಂತಕ್ಕೆ ತಂದಿದ್ದಾರೆ. ಅಂದರೆ ಒಂದು ರಿಲೀಸ್ ಮಾಡಿದ್ದಾರೆ. ಮೊದಲನೇದಾಗಿ ರಿಲೀಸ್ ಹಂತಕ್ಕೆ ಬಂದ್ರೇ ಅರ್ಧ ಗೆದ್ದಂಗೆ, ಇನ್ನೂ ಅರ್ಧ ಜನ ನೋಡಿ ಆಶೀರ್ವಾದ ಮಾಡಬೇಕು. ಈ ಸಿನಿಮಾಗೆ ಕಾಲಘಟ್ಟ ಅಂತ ಒಂದು ಸಿನಿಮಾಗೆ ಒಂದು ಹಾಡು ಬರೆದಿದ್ದೀನಿ. ಅದು ಸ್ಟೋರಿ ತುಂಬ ಚೆನ್ನಾಗಿದೆ. ಕಾಲಘಟ್ಟದ ಬಗ್ಗೆ ಬರೀಬೇಕು ಅಂತ ಹೇಳಿದ್ರು. ಅದೇ ಸಮಯವು ನಿನ್ನ ಬದುಕಿನ ಮಾಲೀಕ, ಕಾಲಕ್ಕೆ ಗೌರವ ಕೊಡಬೇಕು ಜನಕ ಅಂತ. ಸಮಯ ತುಂಬ ಇಂಪಾರ್ಟೆಂಟು. ಒನ್ಸ್ ಟೈಮ್ ಲಾಸ್ಟ್ ಕ್ಯಾನ್ ನಾಟ್ ಬಿ ರೀಗೈನ್ಡ್ ಅಂತ. ಜೀವನದಲ್ಲಿ 1 ನಿಮಿಷ ಕಳ್ಕೊಂಡ್ಮೇಲೆ ಅದೆಷ್ಟು 1000 ಕೋಟಿ ಕೊಟ್ಟರು ಸಿಗಲ್ಲ. ಸಮಯ ತುಂಬ ಇಂಪಾರ್ಟೆಂಟ್ ಅನ್ನೋದು ಒಂದು ಸಂದೇಶ ಇರೋವಂಥ ಒಂದು ಹಾಡು ಬರೆದಿದ್ದೀನಿ. ಆಮೇಲೆ ಪ್ರಕಾಶ್ ಅವರು ತುಂಬ ಪ್ರತಿಭಾವಂತ ನಿರ್ದೇಶಕರು. ಅವರು ತುಂಬ ಕಷ್ಟ. ನಾವು ಒಂದು ಸಿನಿಮಾ ಮಾಡಿ ಓದಾಡ್ತಾ ಇದ್ದೀವಿ ರಿಲೀಸ್ ಮಾಡೋದಕ್ಕೆ. ಅದು ತುಂಬ ಈಸಿಯಾಗಿ ಮಾಡಿದ್ದಾರೆ ಅಂದರೆ ಅದೊಂದು ಎಕ್ಸಿಕ್ಯೂಷನ್ ಎಲ್ಲ ಚೆನ್ನಾಗಿದೆ. ನಿರ್ಮಾಪಕರು ಮತ್ತು ಒಳ್ಳೆ ನಿರ್ಮಾಪಕರು, ನಂತರ ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಹೊಸಬರು ಅನ್ಸಲ್ಲ, ಕೆಲವರು ಹೊಸಬರು ಇದ್ದಾರೆ, ಪ್ಲಸ್ ನುರಿತ ಕಲಾವಿದರು ಕೂಡ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಇವರು ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟ್ರು. ಅಂದರೆ ಕೆಲವು ಜನರು ಮಾತ್ರ ರಾಗ ಬೇಸ್ಡಲ್ಲಿ ಮಾಡ್ತಾರೆ. ರಾಗ ಅಂದರೆ ಯಾವುದೇ ಸಾಂಗ್ನ ಒಂದು ರಾಗದಲ್ಲಿ ಮಾಡಬೇಕಂದ್ರೆ ಅದಕ್ಕೊಂದು ರಾಗ ಇರುತ್ತೆ, ಆ ರಾಗ ಬೇಸ್ಡಲ್ಲಿ ಮಾಡ್ತಾರೆ. ಅದರಲ್ಲಿ ಇವರು ಒಬ್ಬರು. ಇವ್ರ ವರ್ಕ್ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ನೋಡಿ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.